ಕಾಪಿರೈಟ್ ನಿಯಮಗಳನ್ನು ಉಲ್ಲಂಘಿಸುವುದು ಕಳ್ಳತನ ಪಾಪವಿದೆ. ಜೈನ್ ಡಿಜಿಟಲ್ ಟೆಕ್ನಾಲಜಿ ಫೌಂಡೇಶನ್. 14 ನದಿಗಳು. ಹಿಮವಾನ್ ಪರ್ವತದ ಮೇಲೆ ಪದ್ಮ ಎಂಬ ಹೆಸರಿನ ಸರೋವರವಿದೆ. ಮಹಾಹಿಮವಾನ್ ಮೇಲೆ ಮಹಾಪದ್ಮ, ನಿಷದದ ಮೇಲೆ ತಿಗಿಂಚ, ನೀಲದ ಮೇಲೆ ಕೇಸರಿ, ರುಕ್ಮಿಯ ಮೇಲೆ ಮಹಾಪುಂಡರೀಕ ಮತ್ತು ಶಿಖರಿನ್ ಮೇಲೆ ಪುಂಡರೀಕ ಎಂಬ ಹೆಸರಿನ ಸರೋವರಗಳಿವೆ. ಈ 6 ಸರೋವರಗಳಿಂದ ಗಂಗಾ ಸಿಂಧು, ರೋಹಿತಾಸ್ಯ, ಹರಿಕಾಂತ, ಸೀತಾ ಸೀತೋದ, ನಾರಿ ನರಕಾಂತ, ಸುವರ್ಣಕೂಲ ರೂಪ್ಯಕೂಲ, ರಕ್ತೋದ ಈ 14 ಮಹಾನದಿಗಳು ಹೊರಹೊಮ್ಮುತ್ತವೆ. ಅವುಗಳಲ್ಲಿಂದ ಪದ್ಮ ಸರೋವರದಿಂದ ಗಂಗಾ, ಸಿಂಧು, ರೋಹಿತಾಸ್ಯ, ಮಹಾಪದ್ಮ ಸರೋವರದಿಂದ ರೋಹಿತ್ ಮತ್ತು ಹರಿಕಾಂತ, ತಿಗಿಂಚ ಸರೋವರದಿಂದ ಹರಿತ್ ಮತ್ತು ಸೀತೋದ, ಕೇಸರಿ ಸರೋವರದಿಂದ ಸೀತಾ ಮತ್ತು ನರಕಾಂತ, ಮಹಾಪುಂಡರೀಕ್ ಸರೋವರದಿಂದ ನಾರಿ ಮತ್ತು ರೂಪ್ಯಕೂಲ, ಮತ್ತು ಪುಂಡರೀಕ ಸರೋವರದಿಂದ ಸುವರ್ಣಕೂಲ, ರಕ್ತ ಹಾಗೂ ರಕ್ತೋದ ಈ ನದಿಗಳು ಹುಟ್ಟುತ್ತವೆ. ಆರು ಸರೋವರಗಳಿಂದ ಹುಟ್ಟಿಕೊಂಡ ಗಂಗಾ, ರೋಹಿತ್, ಹರಿತ್, ಸೀತಾ, ನಾರಿ, ಸುವರ್ಣಕೂಲ ಮತ್ತು ರಕ್ತ ಈ ನದಿಗಳು ಕೊನೆಗೆ ಪೂರ್ವ ಲವಣ ಸಮುದ್ರ ಸೇರುತ್ತವೆ. ಮತ್ತು ಸಿಂಧು, ರೋಹಿತಾಸ್ಯ, ಹರಿಕಾಂತ, ಸೀತೋದ, ನರಕಾಂತ, ರೂಪ್ಯಕೂಲ ಮತ್ತು ರಕ್ತೋದ ಈ ನದಿಗಳು ಕೊನೆಗೆ ಪಶ್ಚಿಮ ಲವಣ ಸಮುದ್ರ ಸೇರುತ್ತವೆ. ಭರತೈರಾವತ ಕ್ಷೇತ್ರವನ್ನು ಬಿಟ್ಟು ಉಳಿದ ಎಲ್ಲ ಕ್ಷೇತ್ರಗಳ ಸರಿಯಾಗಿ ಮಧ್ಯಭಾಗದಲ್ಲಿ ಗೋಲಾಕಾರವಾದ ಒಂದು ನಾಭಿಗಿರಿ ಇದೆ. ಎಲ್ಲ ನಾಭಿಗಿರಿಗಳು ಶ್ವೇತ ವರ್ಣದ್ದಾಗಿವೆ. ಈ ಶಿಖರಗಳ ಮೇಲೆ ವ್ಯಂತರ ದೇವತೆಯರು ಇರುತ್ತಾರೆ. ಅವರು ಸೌಧರ್ಮ ಐಶಾನ ಇಂದ್ರರ ಸೇವಕರಾಗಿರುತ್ತಾರೆ. ಹೈಮವತ ಕ್ಷೇತ್ರದ ಮಧ್ಯದಲ್ಲಿ ಶ್ರದ್ಧಾವಾನ್, ಹರಿ ಕ್ಷೇತ್ರದ ಮಧ್ಯದಲ್ಲಿ ವಿಜಟಾವಾನ್, ರಮ್ಯಕ್ ಕ್ಷೇತ್ರದ ಮಧ್ಯದಲ್ಲಿ ಪದ್ಮವಾನ್ ಮತ್ತು ಹೈರಣ್ಯವತ್ ಕ್ಷೇತ್ರದ ಮಧ್ಯದಲ್ಲಿ ಗಂಧವಾನ್ ಹೆಸರಿನ ನಾಭಿಗಿರಿ ಇವೆ. ಭರತೈರಾವತ ಕ್ಷೇತ್ರಗಳಲ್ಲಿ ನಾಭಿಗಿರಿಯ ಅಭಾವ ಇದೆ. ಅದಕ್ಕಾಗಿ ಗಂಗಾ, ಸಿಂಧು, ರಕ್ತೋದ ಈ 4 ನದಿಗಳನ್ನು ಬಿಟ್ಟು ಉಳಿದೆಲ್ಲ ನದಿಗಳು ನಾಭಿಗಿರಿಯನ್ನು ಅರ್ಧಯೋಜನೆ ದೂರದಲ್ಲಿ ಬಿಟ್ಟು ಪ್ರದಕ್ಷಿಣೆಯ ರೂಪದಲ್ಲಿ ಹರಿಯುತ್ತವೆ. ಅಂತೆಯೇ ಹೈಮವತ ಕ್ಷೇತ್ರದ ಶ್ರದ್ಧಾವಾನ್ ಹೆಸರಿನ ನಾಭಿಗಿರಿಯನ್ನು ರೋಹಿತಾಸ್ಯ ನದಿ ಅರ್ಧ ಯೋಜನ ದೂರದಲ್ಲಿದ್ದು ಅರ್ಧ ಪ್ರದಕ್ಷಿಣಾ ರೂಪದಲ್ಲಿ ಹರಿಯುತ್ತವೆ. ಇದೇ ರೀತಿ ಉಳಿದ 8 ನದಿಗಳ ವರ್ಣನೆ ತಿಳಿಯಬೇಕು. ಈಗ ಗಂಗಾ ನದಿಯ ವಿಶೇಷತೆಯನ್ನು ನೋಡೋಣ. ಗಂಗಾ ನದಿ ಪದ್ಮ ಸರೋವರದಿಂದ ಹೊರಹೊಮ್ಮಿ ಕೊನೆಗೆ ಲವಣ ಸಮುದ್ರವನ್ನು ಸೇರುತ್ತದೆ. ಅದರ ವಿವರಣೆ: ಗಂಗಾ ನದಿಯು ಪದ್ಮ ಸರೋವರದ ಪೂರ್ವ ದಿಕ್ಕಿನ ಕಡೆಗೆ ಹರಿಯುತ್ತದೆ. ಅಲ್ಲಿ ಗಂಗಾಕೂಟದ ಅರ್ಧ ಯೋಜನ ಮೊದಲೇ ದಕ್ಷಿಣದತ್ತ ತಿರುಗಿ ದಕ್ಷಿಣ ದಿಕ್ಕಿಗೆ ಹಿಮವಾನ್ ತೀರವನ್ನು ಸೇರುತ್ತದೆ.
ಹಿಮವಾನ್ ಪರ್ವತದ ಇದೇ ತೀರದಲ್ಲಿ ನಾನಾ ಪ್ರಕಾರದ ಮಣಿಗಳ ಸ್ವರೂಪದಲ್ಲಿ ಜೀವಿಕಾ ಎಂಬ ಹೆಸರಿನ ಪ್ರಣಾಳಿಕೆ ಇದೆ. ಈ ಹಳ್ಳದ ಅರ್ಥಾತ್ ನಾಲಿಯ ಮುಖ, ಕಿವಿ, ನಾಲಿಗೆ ಮತ್ತು ನೇತ್ರದ ಆಕಾರ ಸಿಂಹ ಸದೃಶವಾಗಿವೆ. ಆದರೆ ಹುಬ್ಬುಗಳು ಮತ್ತು ಹಣೆಯ ಆಕಾರ ಆಕಳಿನಂತೆ ಇದೆ. ಇದೇ ಕಾರಣದಿಂದ ಈ ಹಳ್ಳಕ್ಕೆ ಅರ್ಥಾತ್ ನಾಲಿಗೆ ಮುಖ್ಯವಾಗಿ ವೃಷಭಾಕಾರ ಎನ್ನುತ್ತಾರೆ. ಗಂಗಾ ನದಿ ಇದೇ ಪ್ರವಾಹದ ಮೂಲಕ ಹೋಗಿ ಹಿಮವಾನ್ ಪರ್ವತದ ಕೆಳಗೆ ಗೋಲಕುಂಡದಲ್ಲಿರುವ ಜಿನ ಮಸ್ತಕದ ಮೇಲೆ ಬೀಳುತ್ತದೆ. ಅದರ ವಿವರಣೆ: ಹಿಮವಾನ್ ಪರ್ವತದ ಮೂಲದಲ್ಲಿ ಗೋಲಕುಂಡ ಇದೆ. ಅದರ ಮಧ್ಯದಲ್ಲಿ ದ್ವೀಪವಿದೆ. ಆ ದ್ವೀಪದ ಮಧ್ಯದಲ್ಲಿ ವಜ್ರಮಯಿ ಪರ್ವತವಿದೆ. ಆ ಪರ್ವತದ ಮೇಲೆ ಶ್ರೀಗೃಹ ಅರ್ಥಾತ್ ಗಂಗಾಕೂಟ ಹೆಸರಿನ ಪ್ರಾಸಾದ ಇದೆ. ಈ ಗಂಗಾಕೂಟ ಹೆಸರಿನ ಪ್ರಾಸಾದದ ಮೇಲೆ ಕಮಲವಿದೆ. ಆ ಕಮಲದ ಕಣ್ಣಿಕೆಯಲ್ಲಿ ಸಿಂಹಾಸನವಿದೆ. ಆ ಸಿಂಹಾಸನದ ಮೇಲೆ ಶ್ರೀ ಜಿನೇಂದ್ರ ಭಗವಾನರ ಪ್ರತಿಮೆ ವಿರಾಜಮಾನವಾಗಿದೆ. ಇಂತಹ ಜಿನೇಂದ್ರ ಪ್ರಭುವಿನ ಅಭಿಷೇಕ ಮಾಡುವ ಇಚ್ಛೆ ಹೊಂದಿರುವ ಗಂಗಾ ನದಿ ಅವರ ಮಸ್ತಕದ ಮೇಲೆ ಇಳಿಯುತ್ತದೆ. ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ, ಜೈ ಹೋ. ಪುನಃ ಮುಂದೆ ಗಂಗಾ ನದಿ ಕುಂಡದಿಂದ ಹೊರಟು ದಕ್ಷಿಣದತ್ತ ಹರಿಯುತ್ತದೆ. ವಿಜಯಾರ್ಧ ಪರ್ವತದ ಖಂಡ ಪ್ರಪಾತ ಹೆಸರಿನ ಗುಹೆಯ ಕಡೆಗೆ ಸಾಗುತ್ತದೆ. ಈ ಗುಹೆಯ ಉತ್ತರ ದ್ವಾರದ ಹೊರಸಿಲಿನ ಕೆಳಗೆ ಹರಿದು ಗುಹೆಯನ್ನು ಪ್ರವೇಶಿಸುತ್ತದೆ. ವಿಜಯಾರ್ಧ ಪರ್ವತದ ಈ ಖಂಡ ಪ್ರಪಾತ ಗುಹೆಯ ಸರಿಯಾಗಿ ಮಧ್ಯದಲ್ಲಿ ಪೂರ್ವ ಪಶ್ಚಿಮ 2 ಗೋಡೆಗಳ ಹತ್ತಿರ 2 ಕುಂಡಗಳಾಗಿವೆ. ಈ 2 ಕುಂಡಗಳಿಂದ ಹೊರಡುವ ಉನ್ಮಗ್ನ ಮತ್ತು ನಿಮಗ್ನ ಹೆಸರಿನ 2 ನದಿಗಳು ಗಂಗಾ ನದಿಯನ್ನು ಸೇರುತ್ತವೆ. ತಮ್ಮ ಜಲಪ್ರವಾಹದಲ್ಲಿ ಸಿಲುಕಿರುವ ದೊಡ್ಡ ದೊಡ್ಡ ವಸ್ತುಗಳನ್ನು ಸಹಿತ ಮೇಲೆ ತೀರಕ್ಕೆ ತರುತ್ತವೆ. ಇದರಿಂದಾಗಿ ಈ ನದಿಗೆ ಉನ್ಮಗ್ನ ಎನ್ನುತ್ತಾರೆ. ಮತ್ತು ತನ್ನ ಜಲಪ್ರವಾಹದ ಮೇಲೆ ಬಂದಿರುವ ಹಗುರವಾದ ವಸ್ತುಗಳನ್ನು ಸಹಿತ ಕೆಳಗೆ ತೆಗೆದುಕೊಂಡು ಹೋಗುತ್ತದೆ. ಆದ್ದರಿಂದ ಈ ನದಿಗೆ ನಿಮಗ್ನ ಎನ್ನುತ್ತಾರೆ. ಮುಂದೆ ಗುಹೆಯ ದಕ್ಷಿಣ ದ್ವಾರದಿಂದ ಹೊರಟು ಗಂಗಾ ನದಿ ದಕ್ಷಿಣ ಭಾರತದ ಅರ್ಧ ಭಾಗದ ಮೂಲಕ ಹರಿಯುತ್ತದೆ. ಅದರ ಮುಂದೆ ಪೂರ್ವದ ಕಡೆಗೆ ಹೊರಳಿ 2.5 ಮ್ಲೇಚ್ಛ ಖಂಡಗಳಿಂದ 14,000 ಪ್ರಮಾಣ ಪರಿವಾರ ನದಿಗಳನ್ನು ತೆಗೆದುಕೊಂಡು ಮಾಗದ ದ್ವಾರದ ಮಧ್ಯದಲ್ಲಿ ಹಾದು ಲವಣ ಸಮುದ್ರವನ್ನು ಪ್ರವೇಶಿಸುತ್ತದೆ. ಇದೇ ರೀತಿ ಸಿಂಧೂ, ರಕ್ತೋದ ನದಿಗಳ ವರ್ಣನೆಯನ್ನು ತಿಳಿಯಬೇಕು. जय जिनेंद्र, थैंक यू. ऐसे ज्ञानदान जो करते हैं, डोनेशन देने वाले कल्याण जगत का करते हैं. दान धर्म की महिमा से प्रभावना ही होती है. महावीर प्रभु की वाणी हर घर घर में जाती है. दान करो जी, दान करो, इस जग का कल्याण करो.